ವ್ಲಾಗ್ ರೀ. ಸೊ ಈಗ 7 ಗಂಟೆ ಆಗೈತಿ, ವ್ಲಾಗ್ ಶುರು ಮಾಡಾಕದೇನು. ಸೊ ಅಡುಗೆ ಮನೆಗೆ ಯಾಕೆ ಚಾಲು ಮಾಡ್ಕದೇನಂದ್ರೆ ನೀವು ಭಾಳ ಜನ ರೆಸಿಪೀಸ್ ಕೇಳಿದ್ರಿ. ರವಾ ದೋಸೆ ಮೋಸ್ಟ್ ರಿಕ್ವೆಸ್ಟೆಡ್. ಸೊ ಅದನ್ನ ಮಾಡಕ್ಕೆ ಈಗ ಅಡುಗೆ ಮನೆಯಾಗ ಸಿಂಪಲ್ ಒಂದು ಸ್ಕಿನ್ ಕೇರ್ ಮಾಡ್ಕೊಂಡು ಮೈಂಟೇನ್ರಿ, ಮೇಕಪ್ ಎಲ್ಲ ಏನು ಮಾಡ್ಕೊಂಡಿಲ್ಲ. ಸೊ ಬರೀ ಜಾಸ್ತಿ ತಡ ಮಾಡಿದೆ ಇವತ್ತಿಂದ ವ್ಲಾಗ್ ಶುರು ಮಾಡೋಣ ಅಂತ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ಕದಿರಿ ನಮ್ಮ ಶಿವಾರ್ಥ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಕದ್ರಿ. ಇಷ್ಟ ಆದ್ರೆ ಲೈಕ್ ಮತ್ತು ಕಾಮೆಂಟ್ ಮಾಡ್ರಿ. ಸೊ ಬರ್ರಿ ಇವತ್ತಿನ ವ್ಲಾಗ್ ಶುರು ಮಾಡ್ರು. ನಮ್ಮ ಶಿವಾರ್ಥಂದ ಜಲ್ದಿ ಕೆಲಸ ಎತ್ತಿದ್ ನೋಡ್ರಿ. ಮುಂಜಾನೆ ಹರ್ಯಾಗ ಎದ್ದ ಲೌಕರ್ ಎದ್ದು ಬಿಡ್ತಾನು. ನಾ ಹೇಳೋದು ತಡ. ಯಾರು ನೋಡ್ಕದ್ರಿ ಶಿವಾರ್ಥ? ಹಾಯ್ ಮಾಡಲಿ. ಹಾಯ್. ನಮ್ಮ ಪನ್ನು ಮಾರಾಣಿ ಇನ್ನ ಮಲ್ಕೊಂಡಾಳು, ಆಕಿನ ಯಬಸುನು ಅಂತ. ಬರ್ರಿ ಪನ್ನು ಮಾರಾಣಿ. ಪನ್ನು ಮಾರಾಣಿ, ಪನ್ನು ಹೇಳ್ರಿ. ಸೊ ಈಗ ರೀ ಮೋಸ್ಟ್ ರಿಕ್ವೆಸ್ಟೆಡ್ ರವಾ ದೋಸೆ ರೆಸಿಪಿ ಹೇಳತ್ತೇನು. ಒಂದು ಬಿಗ್ ಕಪ್ ರವಾ ತಗೊಂಡೇನು, 2 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಇಲ್ಲಿ 2 ಟೇಬಲ್ ಸ್ಪೂನ್ ನಾವು ಅಕ್ಕಿ ಹಿಟ್ಟನು ತಗೋಬೇಕು. ಆದ್ರೆ ನನ್ನ ಕಡೆ ಈಗಿಲ್ಲ, ಅದಕ್ಕೆ ತಗೊಂಡಿಲ್ಲ. ಸೊ ಈ 4 ಇಂಗ್ರೀಡಿಯೆಂಟ್ ನ ಏನ್ ಮಾಡ್ಬೇಕಂದ್ರ ಓನ್ಲಿ ಡ್ರೈ ಹಂಗ ಮಿಕ್ಸಿ ಒಳಗ ಈ ತರ ಹಾಕೊಂಡ ನಾವು ಪೌಡರ್ ಮಾಡ್ಕೋಬೇಕು. ಅದ್ ರವಾ ಏನೈತಿ ನೋಡ್ರಿ ಅದನ್ನ ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ಈ ಟೈಪ್ ನೋಡ್ರಿ ರವಾ ಎಲ್ಲಾ ಸಣ್ಣ ಆಗ್ತೈತಿ, ಎಲ್ಲಾ ಹಿಟ್ಟುಗಳು ಮಿಕ್ಸ್ನು ಆಗ್ತಾವು. ಅದ್ರೊಳಗ 1 ಕಪ್ ನಾ ಮೊಸರ ಹಾಕತೇನು. ಮತ್ತ ಹಂಗ ಮೊದ್ಲ ಚಂದಂಗಿ ಎಲ್ಲಾ ಕಡೆ ಮಿಕ್ಸ್ ಮಾಡ್ಕೊಂಡ ಎಷ್ಟ್ ನೀರ್ ಬೇಕಿರ್ಲಿ ಅಷ್ಟ ನೀರ್ ಹಾಕೊಂಡ ಹಿಂದಿಂದ ಚಂದಂಗಿ ಅದನ್ನ ಮಿಕ್ಸ್ ಮಾಡ್ಕೊಂಡ ದೋಸಾ ಹಿಟ್ ಯಾವ ರೀತಿ ರೆಡಿ ಮಾಡ್ತೀರಿ ನೋಡ್ರಿ ಅದೇ ತರ ಕನ್ಸಿಸ್ಟೆನ್ಸಿ ನಾವ ಇಲ್ಲಿ ಮಾಡ್ಕೋಬೇಕು. ನೀರ್ ಹಾಕೊಂಡ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿಂಗ್ ಸೋಡಾ ಆಮೇಲೆ ಹಾಕೊಂಡ ನೀವು ದೋಸಾ ಮಾಡಿದ್ರ ಆಯ್ತು. ನಾ ಇಲ್ಲಿ ಹಂಗ ಕೊಬ್ಬರಿ ಚಟ್ನಿ ಮಾಡಾಕತ್ತೀನ್ರಿ ದೋಸಾ ಸಂಗಡ ತಿನ್ನಾಕ. ಪನ್ನು ಸ್ಕೂಲಿಗೆ ರೆಡಿ ಆಗತ್ತಾಳು. ಸೊ ಈಗ ನಿಮ್ಗ ರವಾ ದೋಸಾ ಹಾಕಿ ತೋರಿಸ್ತೇನ್ರಿ ನೋಡ್ರಿ. ಸೇಮ್ ಕನ್ಸಿಸ್ಟೆನ್ಸಿ ಯಾವ ತರ ದೋಸಾ ಮಾಡ್ತೀರಿ ನೋಡ್ರಿ ಹಂಗ ಇಟ್ಕೋಬೇಕು. ಸಿಂಪ್ಲಿ ಹಾಕಿ ಹಿಂಗ ಗುಂಡ್ ತಿರದ್ರ ಆಯ್ತ್ರಿ. ನೀವು ಬೆಣ್ಣಿ, ತುಪ್ಪ ಅಥವಾ ಎಣ್ಣಿ ಏನ್ ಬೇಕಾದ್ರ ಹಚ್ಚಬಹುದ್ರಿ. ಸ್ವಲ್ಪ ಹೊತ್ನ್ಯಾಗ ನೋಡ್ರಿ ರವಾ ದೋಸಾ ಅದ್ರದ ಬಿಟ್ಕೋತೈತಿ, ಏನು ಅಂಟ್ಕೊಂಗಿಲ್ಲ. ಮತ್ತ ಕ್ರಿಸ್ಪಿ ಆಗ್ತಾವ್. ಬೇಕಾದ್ರ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ರಿ. ಇಲ್ಲ ನಿಮಗ್ ಮೆತ್ತಗ್ ಬೇಕಂದ್ರ ನೀವು ಹಂಗೂ ಮಾಡ್ಕೋಬಹುದು. ಯಾವ ಟೈಪ್ ದೋಸಾ ಬಿ ಮಾಡ್ಕೋಬಹುದ್ರಿ ರವಾ ಇದ್ರ. ರವಾ ದೋಸಾ ರೆಡಿ ಆಗಿದಾವ್ರಿ, ಬಹಳ ಕ್ರಿಸ್ಪಿ ಆಗ್ತಾವು. ಸೊ ಖಂಡಿತ ಎಲ್ಲರೂ ಟ್ರೈ ಮಾಡ್ತೀರಿ ಅಂತ ಅನ್ಕೋತೇನು. ಟ್ರೈ ಮಾಡ್ರಿ ಮತ್ತು ಹೆಂಗಾಗಿದಾವ ಅಂತೇಳಿ ಕಾಮೆಂಟ್ ಮಾಡಿ ಹೇಳ್ರಿ. ಈಗ ಎಲ್ಲರಿಗೂ ನಾಷ್ಟಾಕ್ ಹಾಕಿ ಕೊಡ್ಕದೇನು. ಪನ್ನು ಕ್ಯಾಮ್ರಾ ಮ್ಯಾನ್ ಆಗಿದಾಳ್ರಿ, ಕ್ಯಾಮ್ರಾ ಹಿಡ್ಕೊಂಡು ಇದಾಳು. ಮತ್ತ ಅದ ದೋಸ್ರಿ ಅದ ಚಟ್ನಿ ಬಾಜಿ ಬಾಜಿ ಯಾಕಿಲ್ಲ, ಬೀಟ್ರೂಟ್ ಎಲ್ಲ ಹಾಕಿದೇವಲ್ಲ ಅದ ಬಾಜಿ ಹತ್ತೇನು. ನೀ ಮಾಡ್ತಿ ಆಕಿ ಮಾಡಿದಾಳತ್ತಾರೇನ್ರಿ. ಈ ಇಂಡಿಯಾ ಮ್ಯಾಪ್ ಮೊನ್ನೆ ಅವ್ರ ಪಪ್ಪ ಎಲ್ಲಾ ಡ್ರಾಯಿಂಗ್ ತೆಗೆದು ಕೊಟ್ಟಿರು. ಸ್ಕೂಲಿಗೆ ಹೋಗುತ್ತಕ ಗಪ್ ಕುಯ್ದಾಳ್ರಿ. ಮತ್ ಹೋಗುತ್ನ್ಯಾಗ ಅದಕ್ ಹಿಂದ್ ರೊಟ್ಟು ಹಚ್ಕೊಂಡ್ ಬಾಯಿಂದಾರ ಅಂತ ಹೇಳಕತ್ತಿಳು. ಮತ್ ಲಾಸ್ಟ್ ಮೂಮೆಂಟ್ ಬಂದ ನಾವ್ರ ಹಚ್ ಕೊಟ್ಟುರಿ. ಸ್ಕೂಲಿಗೆ ಹೋದ್ಳು. ನಮ್ ಶೋನಿಗ್ ಮೊನ್ನೆ ಜಕ್ಕ ಹಾಕಿದ್ದು ನೋಡ್ರಿ ಹೆಂಗ ಎಲ್ಲಾ ಹೊಲಸ್ ಮಾಡ್ಕೊಂಡಾಳು. ಕುಚರಿ ನಿಂಗ ಬೇಕು ಅನ್ನೋನ ಆಗಿನ ರಿಯಾಕ್ಷನ್ ಹೆಂಗಿರ್ತೈತಿ ನೋಡ್ರಿ. ಏನಿಲ್ದ ಕೈಯಾಗ ಮುಟ್ಗಿ ಮಾಡ್ಕೊಂಡ ಚೆರಿಗ್ ಬೇಕಂದ್ರ ಸಾಕ್ರಿ, ಯಾಕಂದ್ರ ರಿಯಾಕ್ಷನ್ ಹೆಂಗಿರ್ತೈತಿ ನೋಡ್ರಿ. ಸೊ ನಾ ಶಿವಾರ್ಥ ಪನ್ನು ಎಲ್ಲರೂ ರೆಡಿಯಾಗಿ ನಾವು ಈಗ ಖಿದ್ರಾಪುರ್ ಹೊಂಟಿದೇವ್ರಿ. ಅಲ್ಲಿ ಒಂದ ವಿಶೇಷ ಗುಡಿಗೆ. ಎಲ್ಲಿ ಪನ್ನು ಖಿದ್ರಾಪುರ್ ಗುಡಿ ತೋರಿಸ್ತೇನು ನೆಕ್ಸ್ಟ್ ಹೋಗುದು. ಸೊ ಗ್ಯಾರೇಜ್ ಹೋಗಿ ಅವರು ಥಾರ್ ತಗೊಂಡ್ ಬಂದಿರ್ರಿ. ಮತ್ತ ನಾವು ಎಲ್ಲಾ ರೆಡಿ ಆಗಿದ್ವಿ. ಈಗ ಖಿದ್ರಾಪುರ್ಕ್ ಹೋಗುನು ನಡೀರಿ. ಶಿವಾರ್ಥ ಹಾದ್ಯಾಗ ನಮ್ಮ ಅಕ್ಕನ್ ಕರ್ಕೊಂಡ ನಾವ ಶಿರಗುಪ್ಪಿ ಬಿಟ್ಟುರಿ. ಇದೇನ್ ನೋಡಾತಿರ್ಲ ನಮ್ಮ ಶಿರಗುಪ್ಪಿ ಬಸ್ ಸ್ಟ್ಯಾಂಡ್ ಹೋಗೋ ರೋಡ್. ಬಹಳ ಜನ ನೀವು ಕೇಳ್ತಿರ್ತೀರಿ ನಿಮ್ ಊರ್ ಯಾವ್ದಕ್ಕ ಅಂತ ಹೇಳಿ. ನಮ್ಮ ಊರ್ ಶಿರಗುಪ್ಪಿ ರೀ, ತಾಲೂಕಾ ಕಾಗವಾಡ, ಡಿಸ್ಟ್ರಿಕ್ಟ್ ಬೆಳಗಾವ. ಶಿರಗುಪ್ಪಿಂದ ಬಿಟ್ಟ ಇದ ಖಿದ್ರಾಪುರ 7 ರಿಂದ 8 ಕಿಲೋಮೀಟರ್ ಐತ್ರಿ. ಅಲ್ಲಿ ಒಂದು ಬಹಳ ಪುರಾಣ ಕಾಲದ ಒಂದು ಗುಡಿ ಐತ್ರಿ. ಸೊ ಆ ಗುಡಿ ಕಟ್ಟಾಗ ಸೇಮ್ 3 ಗುಡಿ ಕಟ್ಟಿದಾರಂತರಿ. ಮತ್ತ ಇಲ್ಲಿನ ಜನರು ಕಟ್ಟಿಲ್ಲ, ಮೇಲಿನ ಜನರು ಬಂದಿರಂತ. ಆ ಗುಡಿ ಇತಿಹಾಸ ಹೇಳ್ಬೇಕಂದ್ರ ಸೊ ಒಂದ ರಾತ್ರಿಯಾಗ ಅಂತಾವ್ ಸೇಮ್ 3 ಗುಡಿ ಕಟ್ಟಿದಾರ್ರಿ. ಆದ್ರ ಬೆಳಕಾದಾಗ, ಸೂರ್ಯ ಉದಯ ಆದಾಗ ಇದೇನ್ ಮೇಲ್ ನೋಡಾತಿರ್ ನೋಡ್ರಿ, ಇದ ಕಲ್ಲು ಇಡವ್ರಿದ್ರು. ಆದ್ರ ಬೆಳಕಾಗನ ಅವ್ರ ಹಂಗ ಹೋಗ್ಬಿಟ್ರು. ಹೋಗುತ್ನ್ಯಾಗ ಒಂದ್ ಮಗುನು ಬಿಟ್ಟು ಹೋಗ್ಯಾರಂತರಿ. ವರ್ಷ ಅದ ಬೆಳಕೋತ್ ಹೊಂಟೈತಿ ಅಂತ ಇಲ್ಲಿರುವಂತ ಈ ಗುಡಿ ಬಗ್ಗೆ ಒಂದ ಇತಿಹಾಸ ನನಗ ಸಣ್ಣಾಗಿರ್ತದಿಂದ ಗೊತ್ತೈತಿ. ಮತ್ತ ನಾ ಅಂತೂ ಬಾಳ ಸತಿ ಬಂದೇನ್ರಿ. ಸೊ ದರ್ಶನ ಎಲ್ಲಾ ಮಾಡ್ಕೊಂಡ ಹೊರಗ್ ಬಂದ ಫೋಟೋ ಶೂಟ್ ಮಾಡಾತೇವ್ರಿ ಈಗ. ಮತ್ತ ನಮ್ ಪನ್ನು ಅಂತೂ ಆ ಕಡೆ ಈ ಕಡೆ ಓಡಾಡೋದ, ಗುಡಿ ಹತ್ತೋದೆಲ್ಲಾ ಮಾಡಾಕತ್ತಿಲ್ರಿ.
ಶಿವಾರ್ಥ ಏ ಶಿವಾರ್ಥ ಶಿವಾರ್ಥ ಎಲ್ಲರೂ ಅವ್ರವ್ರೇ ಫೋಟೋ ಶೂಟ್ದಾಗ ಬ್ಯುಸಿ ಆಗಿದ್ದಾರೆ. ನಮ್ಮ ಪನ್ನು ಗೈಡ್ ಕಡೆ ನೋಡುತ್ರಾಗ ಬ್ಯುಸಿ ಆಗಿದ್ದಾರೆ. ಸೊ ಹೊರಗೆ ಬಂದ ಗುಡಿ ಎಷ್ಟು ಮಸ್ತ್ ಐತಿ ಅಂತ ಹೇಳಿ ನಾವು ಫೋಟೋಶೂಟ್ ಮಾಡತ್ತೇವು. ಈಗ ಎಷ್ಟು ಮಸ್ತ್ ಐತ್ರಿ, ಆದ್ರೂ ಎಲ್ಲ ಬ್ರಿಟಿಷರು ಬಂದ ಹಾಳು ಮಾಡಿ ಹೋಗಿದಾರು. ಅವಾಗಿನ ಎಷ್ಟು ಮಸ್ತ್ ಇದ್ದಿರ್ಬೋದಲ್ರಿ. ಸೊ ಇಲ್ಲಿ ಫೋಟೋಗ್ರಫಿ ಪ್ರೋ ಮ್ಯಾಕ್ಸ್ ಲೆವೆಲ್ ನೋಡ್ರಿ. ನಮ್ಮ ಪನ್ನು ಮೇನ್ಲಿ ಅಲ್ಲಿ ಕುತ್ಕೊಂಡಳು. ಅವ್ರ ಮಮ್ಮಿ ನೋಡ್ರಿ ಇಲ್ಲಿ ಕಲ್ಲು ಮ್ಯಾಗ ನಿಂತ್ಕೊಂಡು ಪೋಸ್ ಕೊಟ್ಟು ಫೋಟೋ ಅದ. ಹಾಯ್ ಬಟ್ ಮಂಗ್ಯಪ್ಪನ್ನು ಮೇಲೆ ಏರಿ ಕೂತು ಬಿಟ್ಟಿದಾಳ್ರಿ. ಈಗ ದರ್ಶನ ಎಲ್ಲ ಮಾಡ್ಕೊಂಡೇವ್ರಿ. ನಮ್ಮ ಪನ್ನುಗ ಈಗ ಏನ್ರ ತಿನ್ನಕ್ ಬೇಕಾಗಿತ್ರಿ, ಅದಕ್ಕೆ ಐಸ್ ಕ್ರೀಮ್ ಎಲ್ಲ ತಿನ್ನಕ್ ಹೊಂಟಿದೇವ್ರಿ. ಬರ್ರಿ ಹೋಗೋಣ ಅಂತ. ಹೇಳು ಅಲ್ಲಿ ಹೋಗಲಾಗಲ್ಲ, ಅಲ್ಲಿ ಹೋಗೋಣ ಬೇಡ ಹೇಳ್ರು ಒಟ್ಟ ಕೊಡೋದಿಲ್ರ ನಾವು. ಏನ್ ಅನ್ಕತಿದ್ದಿ ಈಗ? ಅಳ್ತಿಯಾಕ ನೀ ಎಲ್ಲ ಅಳ್ಕೊತಿಯಾಕ ಹೇಳ್ತಿ? ಈಗ ಜೋಕಾಳ್ಯಾಕ ಕೊಂಡೋದ್ ಬೇಕಾಗಿತ್ರಿ ನಮ್ಮ ಪನ್ನುಗ. ಇನ್ನ ಏನೇನ್ ಬೇಕಾಗ್ತಾವ ಆಂಬಲ್ ಹೋಗಿಸ್ತಕ ಆಟ ಆಡಕ್ ಬೇರೆ ಹೋಗ್ಬೇಕಿರಿ ಅಂತ. ಸೊ ಈಗ ಏನ್ರ ಸ್ನ್ಯಾಕ್ಸ್ ಪಾನಿಪುರಿ ಇಲ್ಲಕ ಬೇಳ್ ತಗೋಬೇಕಂತ ಹೇಳಿ ಬಂದಿದ್ದು. ಮೊದ್ಲ ನಾವು ಬೇಳ್ ತಿಂದುರಿ ಮಮ್ಮಿ ಹೇಳ್ದಂಗ. ಆಮೇಲೆ ನಾವು ಎಲ್ಲರೂ ಪಾನಿಪುರಿ ಟ್ರೈ ಮಾಡಿದ್ವು. ಈಗ ಬೇಳೆಲ್ಲ ತಿಂದೇವ್ರಿ. ನಮ್ಮ ಪನ್ನುಂದ ಅವ್ರ ಪಪ್ಪ ಎಲ್ಲಿಂದ ವಿಡಿಯೋ ಮಾಡ್ಕದಾರು ಅಲ್ಲಿ ಹೋಗಿದಾಳ್ರಿ ನಮ್ಮ ಪನ್ನು ಜೋಕಾಳಿ ಆಡಕ. ಪನ್ನುನ ಏನ್ ತಗೊಂಗಿಲ್ಲ ಎಂದಳು, ಮತ್ತು ಅಲ್ಲಿ ಮಮ್ಮಿನ ಬೆನ್ನತ್ತಿ ಹೋಗಿದಾಳ ಅಳ್ಕೊತ. ಮಾಡ್ಕೊಳ ಯಾರು ಮಾಡ್ಕೊಳ ಪನ್ನು ಐಸ್ ಕ್ರೀಮ್ ನಂಗೆ ಏನ್ ಬೇಡ ಅಂತ ಹೇಳ್ತಾಳ ನಮ್ಮ ಪನ್ನು. ಮತ್ತ ಅಳ್ಕೋತ ಐಸ್ ಕ್ರೀಮ್ ತಗೊಂಡ್ ಬಂದಳು ಪನ್ನು. ಈಗ ಎಲ್ಲಾ ಮುಗಿಸ್ಕೊಂಡ ಮನಿಗ್ ಹೊಂಟಿದೇವ್ರಿ. ಮನಿಗ್ ಹೋಗುನು ಅಂತ ಬರ್ರಿ. ಪನ್ನು ನಂಗೆ ಕೊಡ್ಲಕ್ಕ ಐಸ್ ಕ್ರೀಮ್ ಕೊಡ್ಲಕ್ಕ. ಇದು ವಿಡಿಯೋದಾಗ ತೋರ್ಸೋ ಸಂಬಂಧ ಅಟ್ಟ ಕೊಟ್ಟರು ನೋಡ್ರಿ. ನಂಗೆಲ್ಲ ಗುರ್ತೈತಿ, ನಾವೇ ತಗೊಂಡ ಬಿಟ್ಟಿದ್ದ. ಸೊ ಸ್ನ್ಯಾಕ್ಸ್ ಎಲ್ಲ ತಿಂದ ನಮ್ಮ ಪನ್ನು ಜೋಕಾಳ್ಯಾಗ ಆಡಿ ಬಂದಳ್ರಿ. ಹಂಗ ಐಸ್ ಕ್ರೀಮ್ ತಗೊಂಡ್ ಬಂದಳು. ಸೊ ಈಗ ಹೊಂಟಿದೇವ್ರಿ ಶಿರಗುಪ್ಪಿಗೆ ವಾಪಸ್. ನನ್ ವ್ಲಾಗ್ ಸ್ವಲ್ಪ ಹಂಗಂಗ ಆಗತ್ತಾವು ಈಗ. ಯಾಕಂದ್ರ ಒಂದ್ ಪಾಪುನ್ ಇಟ್ಕೊಂಡ ರೀಲ್ ವಿಡಿಯೋ ಶೂಟ್ ಮಾಡೋದ, ಎಡಿಟ್ ಮಾಡೋದು, ಅಂತ ಯೂಟ್ಯೂಬ್ ಮಾಡೋದ ಅಷ್ಟೊಂದ್ ಸರಿ ಬರಂಗಿಲ್ಲ. ಮುಂದ್ ಬರುವಂತ ವ್ಲಾಗ್ಸ್ ಚಲೋ ಮಾಡಕ್ ಟ್ರೈ ಮಾಡ್ತೇನ್ರಿ. ಸೊ ಜಸ್ಟ್ ಈಗ ಮನಿಗ್ ಬಂದೇವ್ರಿ. 7 ಗಂಟೆ ಆಗೈತಿ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡತ್ತೇನು. ಇಷ್ಟ ಆಗೈತಿ ಅಂತ ಅನ್ಕೊಂಡೇನ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡ್ರಿ. ಇನ್ನ ಸಬ್ಸ್ಕ್ರೈಬ್ ಮಾಡೋದ ನೋಡಕತ್ತಿದ್ರ ಶಿವಾತ್ನಿ ಹೇಳು ಸಬ್ಸ್ಕ್ರೈಬ್ ಮಾಡ್ರಿ. ಸಿಗೋನು ರೀ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ನಮಸ್ಕಾರ.